ನಮಸ್ಕಾರ ವೀಕ್ಷಕರೇ, ಹಲೋ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಲಾವಣ್ಯ ಹೇಮಂತ್. ಎಂದಿನಂತೆ ನಿಮ್ಮ ಅನಾರೋಗ್ಯ ಸಮಸ್ಯೆಗೆ ಸೂಕ್ತವಾದ ಸಲಹೆ ಹಾಗೂ ಪರಿಹಾರವನ್ನು ತಿಳಿಸಿಕೊಡುವಂತಹ ಕಾರ್ಯಕ್ರಮವೇ ನಮ್ಮ ಈ ಹಲೋ ಡಾಕ್ಟರ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಸಾಕಷ್ಟು ಅನಾರೋಗ್ಯದ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಹೀಲಿಂಗ್ ಹ್ಯಾಂಡ್ಸ್ ಕ್ಲಿನಿಕ್ ಜೊತೆಗೆ ಇಂಡಿಯಾಸ್ ಲೀಡಿಂಗ್ ಪ್ರೊಕ್ಟಾಲಜಿ ಸೆಂಟರ್ ಇಂದ ಡಾಕ್ಟರ್ ದೀಪಕ್ ಕುಲಕರ್ಣಿ ಅವರು ಆಲ್ ದ ವೇ ಪೂರ್ಣ ಬ್ರಾಂಚ್ ಇಂದ ಬಂದು ನಮ್ಮ ಜೊತೆ ಇವತ್ತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್ ದೀಪಕ್ ಕುಲಕರ್ಣಿ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆಯೇ ಬ್ಯಾಂಗ್ಳೂರ್ ಬ್ರಾಂಚ್ ಅಲ್ಲಿ ಇರುವಂತಹ ಡಾಕ್ಟರ್ ವಿಕ್ರಾಂತ್, ಅಸಿಸ್ಟೆಂಟ್ ಸರ್ಜನ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಡಾಕ್ಟರ್ ವಿಕ್ರಾಂತ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ವೀಕ್ಷಕರೇ, ನಾನು ಆಗಲೇ ಹೇಳಿದಾಗೆ ಇವತ್ತು ಸಾಕಷ್ಟು ಅನಾರೋಗ್ಯದ ಸಮಸ್ಯೆ ಬಗ್ಗೆ, ಉದಾಹರಣೆಗೆ ಮೂಲವ್ಯಾಧಿ ಆಗಿರ್ಬೋದು, ಫಿಶರ್ ಆಗಿರ್ಬೋದು, ನಾರಿ ಹುಣ್ಣು ಆಗಿರ್ಬೋದು, ಹೀಗೆ ಸಾಕಷ್ಟು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲಿಗೆ ಡಾಕ್ಟರ್ ದೀಪಕ್ ಅವ್ರ ಹತ್ರ ಮೂಲವ್ಯಾಧಿ ಅಂದ್ರೇನು, ಯಾವ ಕಾರಣಕ್ಕೆ ಒಂದು ಸಮಸ್ಯೆ ಬರುತ್ತೆ ಅಂತ ಬನ್ನಿ ತಿಳ್ಕೊಳ್ಳೋಣ. ಎಸ್ ಡಾಕ್ಟರ್, ಈಗ ಮೊದಲಿಗೆ ನಮಗೆ ಮೂಲವ್ಯಾಧಿ ಅಂದ್ರೇನು, ಯಾವ ಕಾರಣಕ್ಕೆ ಒಂದು ಮೂಲವ್ಯಾಧಿ ಸಮಸ್ಯೆ ಬರುತ್ತೆ, ಇದರದ್ದು ಬೇಸಿಕ್ ಇನ್ಫಾರ್ಮೇಷನ್ಸ್ನ ತಿಳಿಸ್ಕೊಡಿ. ಮೂಲವ್ಯಾಧಿ ಅಂದರೆ ಗುದದ್ವಾರದಲ್ಲಿ ರಕ್ತನಾಳಗಳು ಉಬ್ಬಿದರೆ, ಅದಕ್ಕೆ ಊತ ಬಂದರೆ ಅದಕ್ಕೆ ಪೈಲ್ಸ್ ಅಂತಾರೆ. ಬಟ್ ಜನರಿಗೆ ಸಾಮಾನ್ಯವಾಗಿ ಅವರಿಗೆ ಅಲ್ಲಿ ಆ ಜಾಗದಲ್ಲಿ ಯಾವುದೇ ಗಂಟು ಬಂದರೆ ಅದಕ್ಕೆ ಅವರಿಗೆ ಅನಿಸುತ್ತೆ ಮೂಲವ್ಯಾಧಿ ಆಗಿದೆ, ಪೈಲ್ಸ್ ಆಗಿದೆ ಅಂತ ಎಲ್ಲರಿಗೆ ಹೇಳ್ತಾ ಇರ್ತಾರೆ, ಪೈಲ್ಸ್ ಆಗಿದೆ ಅಂತ. ಬಟ್ ಆ ಜಾಗದಲ್ಲಿ ಬಹಳಷ್ಟು ಕಾಯಿಲೆಗಳು ಆಗ್ಬೋದು. ಒಂದು ಕಾಮನೆಸ್ಟ್ ಪೈಲ್ಸ್ ಇದೆ, ಬಟ್ ಫಿಶರ್ ಈಸ್ ಆಲ್ಸೋ ವೆರಿ ಕಾಮನ್. ಫಿಶರ್ಗೆ ಆದರೆ ಅದ್ರ ಜೊತೆ ಒಂದು ಸ್ಕಿನ್ ಟ್ಯಾಗ್ ಆಗುತ್ತೆ, ಅದಕ್ಕೂ ಜನರು ಪೈಲ್ಸ್ ಅಂತಾರೆ. ಆಮೇಲೆ ಪ್ರೊಲ್ಯಾಪ್ಸ್ ಇರ್ಬೋದು, ಆಬ್ಸಸ್ ಇರ್ಬೋದು, ಫಿಸ್ಟುಲಾ ಇರ್ಬೋದು, ಕ್ಯಾನ್ಸರ್ ಕೂಡ ಇರ್ಬೋದು. ಮೂಲವ್ಯಾಧಿ ದಲ್ಲಿ 4 ಸ್ಟೇಜಸ್ ಇದೆ. ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3, ಸ್ಟೇಜ್ 4. ಸ್ಟೇಜ್ 1ನಲ್ಲಿ ಊತ ಬಂದಿರುತ್ತೆ ಇದು ರಕ್ತನಾಳಿಗಳಿಗೆ, ಬಟ್ ಬರೀ ರಕ್ತಸ್ರಾವ ಆಗ್ತಾ ಇರುತ್ತೆ ಪೇಷಂಟ್ಗೆ. ಸೆಕೆಂಡಲ್ಲಿ ಊತ ಸ್ವಲ್ಪ ಜಾಸ್ತಿ ಇರುತ್ತೆ. ಥರ್ಡ್ ಸ್ಟೇಜಲ್ಲಿ ಅದು ಇಷ್ಟು ಊತ ಬಂದಿರುತ್ತೆ, ಅದು ಗುದದ್ವಾರಗೆ ಹೊರಗಡೆ ಕೂಡ ಬರ್ಬೋದು. ಆಮೇಲೆ ಪೇಷಂಟ್ ಒಂದೊಂದ್ಸಲ ಬರಳಿಂದ ತಳ್ಕೋತಾರೆ ಒಳಗಡೆ. ಇದಕ್ಕೆ ಸ್ಟೇಜ್ 3 ಅಂತಾರೆ. ಸ್ಟೇಜ್ 4 ಇಸ್ ಸಮಥಿಂಗ್ ವಿಚ್ ಇಸ್ ಪರ್ಮನೆಂಟ್ಲಿ ಔಟ್ಸೈಡ್, ಅಂದರೆ ಪೂರ್ಣ ಹೊರಗಡೆನೇ ಇರುತ್ತೆ. ಇದು 4 ಸ್ಟೇಜಸ್ ಪೈಲ್ಸ್ದು. ಓಕೆ, ಏನು ಡಾಕ್ಟ್ರೇ, ಒಂದು ಪೈಲ್ಸ್ ಸಮಸ್ಯೆ ನಮಗೆ ಹೆರಿಡಿಟಿ ಅಂತ ಹೇಳ್ಬೋದಾ? ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇದ್ರೂ ಕೂಡ ಈ ಒಂದು ಸಮಸ್ಯೆ ನಮ್ಮಲ್ಲಿ ಕಾಣಿಸ್ಕೋಬೋದಾ? ಹೇಗೆ? ಹೌದು, ಹೆರಿಡಿಟ್ರಿ ಕೂಡ ಇರುತ್ತೆ. ಮೋರ್ ಆಫ್ ಲೈಫ್ ಸ್ಟೈಲ್ ಡಿಸೀಸ್ ಅನ್ಬೋದು ಇದಕ್ಕೆ. ಅಂದರೆ ನಿಮ್ಮ ಜೀವನ ಶೈಲಿ, ಇವತ್ನಾಳ ಒಂದು ಜನರು ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಗಿದೆ, ಚಟುವಟಿಕೆ ಇಲ್ಲ, ಓಡಾಡೋದಿರೋದಿಲ್ಲ, ಒಂದೇ ಕಡೆ ಕೂತ್ಕೊಂಡು ಕೆಲಸ ಮಾಡೋದು, ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲ. ಮತ್ತು ಊಟ ಎಲ್ಲ ಫಾಸ್ಟ್ ಫುಡ್ ಆಗಿಬಿಟ್ಟಿದೆ, ಹೈ ಫೈಬರ್ ಇರೋದಿಲ್ಲ ಅದರಲ್ಲಿ. ಸೊ ಈ ಥರ ಆಗಿ ಅವರಿಗೆ ಮಲಬದ್ಧತೆ ಆಗುತ್ತೆ, ಅದರಿಂದ ಅವರು ಸ್ಟ್ರೈನ್ ಮಾಡ್ತಾರೆ. ಆಮೇಲೆ ಈ ಮೂಲವ್ಯಾಧಿ ನಾರ್ಮಲಿ ದೀಸ್ ಆರ್ ಏನಲ್ ಕುಷನ್ಸ್, ಬಟ್ ಈ ಸ್ಟ್ರೈನ್ ಮಾಡೋದ್ರಿಂದ ಎನ್ಲಾರ್ಜ್ ಆಗಿಬಿಟ್ಟು ಅದು ಮೂಲವ್ಯಾಧಿ ಆಗಿಬಿಡುತ್ತೆ. ಓಕೆ, ಈ ಒಂದು ಮೂಲವ್ಯಾಧಿ ಸಮಸ್ಯೆಗೆ ಅವರು ಜಾಸ್ತಿ ವರ್ಕ್ ಸ್ಟೈಲ್ ಕೂಡ ಏನಾದರೂ ಎಫೆಕ್ಟ್ ಆಗ್ಬೋದಾ? ಯಾಕಂದ್ರೆ ಸಾಕಷ್ಟು ಜನ ತುಂಬಾನೇ ಕೂತೇ ವರ್ಕ್ ಮಾಡ್ತಿರ್ತಾರೆ, ಅಥವಾ ಬಿಸಿಲಲ್ಲಿ ಕೂತು ವರ್ಕ್ ಮಾಡ್ತಿರೋದ್ರಿಂದ ಏನಾದರೂ ಹೀಟಿಂದ ಕೂಡ ಈ ಥರ ಒಂದು ಸಮಸ್ಯೆ ಕಾಣಿಸ್ಕೋಬೋದಾ ಅಂತ? ವರ್ಕ್ ತುಂಬ ಎಫೆಕ್ಟ್ ಆಗ್ಬೋದು. ಯಾಕಂದರೆ ವರ್ಕಲ್ಲಿ ಲಕ್ಷ್ಯ ಹೋಗೋದಿಲ್ಲ, ಯಾವಾಗೂ ಅವರಿಗೆ ಆ ಸೆನ್ಸೇಷನ್ ಬರ್ನಿಂಗ್ ಆಗ್ತಾ ಇರುತ್ತೆ. ಮತ್ತು ವರ್ಕ್ ಡೆಫಿನೆಟ್ಲಿ ಹ್ಯಾಂಪರ್ ಆಗುತ್ತೆ ಇದರಿಂದ. ಎಸ್ ಡಾಕ್ಟರ್ ವಿಕ್ರಾಂತ್, ಇನ್ನು ಫಿಶರ್ ಅನ್ನೋದು ಯಾವ ಕಾರಣಕ್ಕೆ ಬರುತ್ತೆ? ಫಿಶರ್ ಅಂದ್ರೆ ಏನು, ಹಾಗೆ ಇದು ಯಾರಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತೆ ಅಂತ? Nowadays, fissure are very common among the people because of today's lifestyle and bad food habits. Fissure means having a cut at the anal region. Why are these cut form? Because of constipation. So if someone is suffering from constipation, they apply more force to pass the motion. Yes, ಹೌದು. So hard, dry. ಹಾರ್ಡ್ ಫುಡ್ ಅನ್ನು ತಗೊಳ್ಳೋದು ಅವಾಯ್ಡ್ ಮಾಡಿದ್ರೆ ಈ ಒಂದು ಸಮಸ್ಯೆ ಬರೋದಿಲ್ಲ ಅಂತ ಹೇಳ್ತೀರಾ? Yes. Okay. So hard, dry, rough stool passes through normal, delicate anal canal. So it causes trauma there in the form of cuts. These cuts are fissure. So ಎಸ್, ಫಿಶರ್ ಅನ್ನೋದು ಯಾವ್ದಾದ್ರು ಒಂದು ಏಜ್ ಲಿಮಿಟ್ ಇದೆಯಾ ಅಂತಂದ್ರೆ ಚಿಕ್ಕ ಮಕ್ಕಳಲ್ಲೂ ಕಾಣಿಸ್ಕೋಬಹುದಾ ಈ ಸಮಸ್ಯೆ? Yes, fissure can be happen in any age, but it is more common people who is having constipation. Okay. So during constipation they apply more force to pass the stool. So hard stool causes trauma there and form cuts there. Okay. It calls fissure. It is more common in female also. Okay. After normal delivery. Okay, doctor. Patient usually complains of motion ಹೋಗೋ ಭಾಗ ತುಂಬಾ ನೋವಿರುತ್ತೆ, ಉರಿ ಇರುತ್ತೆ. ಇದು ನೋವು 4 to 5 ಗಂಟೆ ಇರುತ್ತೆ.
main line of treatment in initially stage, it can be treated by medication and some Ayurvedic therapy. If fissure is more than 6 months, it is old more than 6 months, then it can be treated by laser therapy, which can be done in Healing Hands Clinic. ಓಕೆ, ಈ ಒಂದು ಟ್ರೀಟ್ಮೆಂಟ್ ಟೈಮಲ್ಲಿ ಏನಾದರೂ ಒಂದು ಡಯಟ್ನ ಫಾಲೋ ಮಾಡಬೇಕಾಗತ್ತಾ ಹೇಗೆ ಪೇಷಂಟ್ಸ್ ಅಂತ? ಶುಡ್ ದೇ ಹ್ಯಾವ್ ಟು ಫಾಲೋ ಎನಿ ಡಯಟ್? Yes. So if someone is suffering from fissure, then more of dietary fibers should be taken, and lifestyle should be changed. ಓಕೆ ಡಾಕ್ಟರ್, ಮಾತಾಡ್ತೀನಿ ನಿಮ್ಮ ಜೊತೆ. ಎಸ್ ಡಾಕ್ಟರ್ ದೀಪಕ್, ನಾವು ಆಗಲೇ ಮೂಲವ್ಯಾಧಿ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಅದಕ್ಕೆ ಹೀಲಿಂಗ್ ಹ್ಯಾಂಡ್ಸಲ್ಲಿ ಟ್ರೀಟ್ಮೆಂಟ್ ಅಂತ ನಾವು ನೋಡೋದಾದ್ರೆ ಯಾವ ರೀತಿ ಇರುತ್ತೆ ಅಂತ? ಹೀಲಿಂಗ್ ಹ್ಯಾಂಡ್ಸಲ್ಲಿ ನೋಡಿ, ಮೂಲವ್ಯಾಧಿಗೆ 2 ಥರದ್ದು ಟ್ರೀಟ್ಮೆಂಟ್ ಇದೆ. ಒಂದು ಟ್ರೆಡಿಷನಲ್ ಟ್ರೀಟ್ಮೆಂಟ್, ಕನ್ವೆನ್ಷನಲ್ ಟ್ರೀಟ್ಮೆಂಟ್. ಅದರಲ್ಲಿ ಮೂಲವ್ಯಾಧಿ ಆಗೋದು 3 ಕಾಲಮ್ಸಲ್ಲೇ ಆಗುತ್ತೆ. ಎಲ್ಲ ಕಡೆ ಮೂಲವ್ಯಾಧಿ ಆಗೋದಿಲ್ಲ. ಅದು ಆಗೋದು ನಾವು ಮೂರು ಕಾಲಮ್ಸಲ್ಲಿ ಆಗುತ್ತೆ. ಅದಕ್ಕೆ ನಾವು 3 o'clock, 7 o'clock, 11 o'clock ಅಂತೀವಿ. ಸೊ ಇದು ಟ್ರೆಡಿಷನಲ್ ಆಪರೇಷನ್ಲಿ ಇದು 3 ಹುಣ್ಣಾಗುತ್ತೆ. ಅಂದರೆ ಆಪರೇಷನಲ್ಲಿ 3 ಗಾಯ ಆಗುತ್ತೆ. ಅದು ಆಮೇಲೆ 2 ತಿಂಗಳ 3 ತಿಂಗಳ ಹಿಡಿಬೋದು ಅದಕ್ಕೆ, ಅಂದರೆ ಹೀಲ್ ಆಗಲಿಕ್ಕೆ. ಸೊ ಟು ಅವಾಯ್ಡ್ ದ್ಯಾಟ್ ನಾವು ನಮ್ಮ ಹೀಲಿಂಗ್ ಹ್ಯಾಂಡ್ಸಲ್ಲಿ ಲೇಸರ್ ಯೂಸ್ ಮಾಡ್ತೀವಿ. ಸೊ ಡಿಪೆಂಡಿಂಗ್ ಅಪಾನ್ ದ ಸ್ಟೇಜ್ ಆಫ್ ದಿ ಹಿಮರಾಯ್ಡ್ಸ್ ವಿ ಪ್ಲಾನ್ ಅವರ್ ಟ್ರೀಟ್ಮೆಂಟ್. ಈಗ ಗ್ರೇಡ್ 1 ಇದ್ದರೆ ಗ್ರೇಡ್ 2, ಗ್ರೇಡ್ 3 ತನಕ ನಾವು ಲೇಸರ್ ಮಾಡ್ಬೋದು. ಲೇಸರಲ್ಲಿ ನೀವು ಟಿ ವಿ ಪರದೆ ಮೇಲೂ ನೋಡ್ಬೋದು. ನಾವು ಫಸ್ಟ್ ಆಫ್ ಆಲ್ ಅದು ಮೂಲವ್ಯಾಧಿ ಅಂದರೆ ಇದು ರಕ್ತ ನಾಳುಗಳಿರುತ್ತೆ. ಸೊ ಅದಕ್ಕೆ ಡಾಪ್ಲರ್ ಸ್ಟಡಿಯಿಂದ ನಾವು ಲೊಕೇಟ್ ಮಾಡ್ತೀವಿ ಎಲ್ಲಿದೆ ಅಂತ. ಆಮೇಲೆ ಅದಕ್ಕೆ ಲೈಗೇಟ್ ಮಾಡ್ತೀವಿ, ಹೈ ಲೈಗೇಷನ್ ಮಾಡ್ತೀವಿ. ಆಮೇಲೆ ಕೆಳಗಿನ ಪೋರ್ಷನ್ಗೆ ನಾವು ಸ್ಟೆಪ್ ಬೈ ಸ್ಟೆಪ್ ಲೇಸರ್ ಫೈಬರ್, ಅದಕ್ಕೆ LHP ಫೈಬರ್ ಅಂತಾರೆ. ಸೊ ಲೇಸರ್ ಈಸ್ ನಥಿಂಗ್ ಬಟ್ ಹೀಟ್ ಎನರ್ಜಿ. ಅದು 5 ಕಾರ್ನರ್ಸಲ್ಲಿ ಕೊಟ್ಬಿಟ್ಟು ಅದಕ್ಕೆ ಜಾಗದಲ್ಲಿ ಶ್ರಿಂಕ್ ಮಾಡಿಬಿಡ್ತೀವಿ ನಾವು. ಈ ಥರ ಅಪ್ ಟು ಸ್ಟೇಜ್ 3 ತನಕ ಮಾಡ್ಬೋದು. ಸ್ಟೇಜ್ 4 ಯಾವಾಗ ಇದು ರಕ್ತನಾಳಗಳು ಪೂರ್ಣ ಹೊರಗೆ ಬಂದಿರ್ತವೆ, ಅವಾಗ ನಾವು ಸ್ಟೇಪ್ಲರ್ ಸರ್ಜರಿ ಮಾಡ್ತೀವಿ. ಸೊ ಏನಿದ್ರೂ ಎಲ್ಲಿ ಕಟ್ಸ್ ಮಾಡೋದಿಲ್ಲ. ಸೊ ಹೊರಗಡೆಯಿಂದ ನೋಡಿದ್ರೆ ಗೊತ್ತೂ ಆಗೋದಿಲ್ಲ ಆಪರೇಷನ್ ಆಗಿದೆ. ಸೇಮ್ ಡೇ ಪೇಷಂಟ್ ರಾತ್ರಿ ಮನೆಗೆ ಹೋಗ್ಬೋದು. 2 ದಿವಸದಲ್ಲಿ ರೆಸ್ಟ್ ಮಾಡಿಬಿಟ್ಟು 3ನೇ ದಿವಸ ಕೆಲಸಕ್ಕೂ ಹೋಗ್ಬೋದು. ಸೊ ಇಟ್ ಇಸ್ ಟೋಟ್ಲಿ ಡೇ ಕೇರ್ ಸರ್ಜರಿ. ಎಸ್ ಡಾಕ್ಟರ್, ಇನ್ನು ಈ ಒಂದು ಮೂಲವ್ಯಾಧಿಗೆ ನೀವು ಹೇಳಿದ್ರೆ ಲೇಸರ್ ಟ್ರೀಟ್ಮೆಂಟ್ ಎಲ್ಲ ಇರುತ್ತೆ ಅಂತ. ಆದಷ್ಟು ನಾವು ಒಂದು ಫಸ್ಟ್ ಗ್ರೇಡ್ ಅಲ್ಲೇ ನಮಗೆ ಗೊತ್ತಾದಾಗಲೇ ಬಂದಾಗ ನಾವು ಈ ಒಂದು 3rd ಸ್ಟೇಜ್ 4th ಸ್ಟೇಜ್ ಹೋಗೋ ತನಕ ಬಿಟ್ಕೊಳ್ದೆ ಇನಿಷಿಯಲ್ ಸ್ಟೇಜಲ್ಲಿ ಅದನ್ನ ಕ್ಯೂರ್ ಮಾಡ್ಕೋಬೋದಾ ಅಂತ? ಇದ್ರದ್ದು ಲಕ್ಷಣಗಳು ಗೊತ್ತಿರಬೇಕು. ಬಹಳಷ್ಟು ಜನ ನಿರ್ಲಕ್ಷ್ಯ ಮಾಡ್ತಾರೆ. ಪೈಲ್ಸ್ ಅಲ್ಲಿ ಮೂಲವ್ಯಾಧಿಯಲ್ಲಿ ಏನಾಗತ್ತಂದ್ರೆ, ಈಗ ಡಾಕ್ಟರ್ ವಿಕ್ರಾಂತ್ ಅವರು ಹೇಳಿದ್ರು, ಫಿಶರ್ ಅಲ್ಲಿ ನೋವು ಇರುತ್ತೆ, ಪೈಲ್ಸ್ ಅಲ್ಲಿ ನೋವು ಇರೋದೇ ಇಲ್ಲ. ಅವ್ರಿಗೆ ಎದ್ಮೇಲೆ ನೋಡ್ತಾರೆ ಕಮೋಡ್ ಎಲ್ಲ ರೆಡ್ ಆಗಿಬಿಟ್ಟಿರುತ್ತೆ. ಸೊ ದಟ್ ಈಸ್ ಬ್ಲೀಡ್, ಗೊತ್ತಾಗೋದಿಲ್ಲ, ನೋಡಿದ್ರೆ ಬ್ಲೀಡಿಂಗ್ ಇರುತ್ತೆ. ದಿಸ್ ಇಸ್ ದ ಫಸ್ಟ್ ಸೈನ್. ಮೋಸ್ಟ್ ಕಾಮನ್ಲಿ ಮೂಲವ್ಯಾಧಿನೇ ಇರುತ್ತೆ. ರೇರ್ಲಿ ಕ್ಯಾನ್ಸರ್ ಕೂಡ ಇರ್ಬೋದು. ಸೊ ಇಮಿಡಿಯೇಟ್ಲಿ ಚೆಕ್ ಮಾಡಬೇಕು, ನಿರ್ಲಕ್ಷ್ಯ ಮಾಡಬಾರ್ದು ಅಷ್ಟೇ. ಓಕೆ, ಎಸ್ ಡಾಕ್ಟರ್, ಇನ್ನು ಮೂಲವ್ಯಾಧಿ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಹಾಗೇನೆ ನಾವು ಮಲಬದ್ಧತೆ ಬಗ್ಗೆ ಮಾತಾಡೋದಾದ್ರೆ ಇದ್ರದ್ದು ಸಿಂಪ್ಟಮ್ಸ್ ಆಗಿರ್ಬೋದು, ಹೇಗಿರುತ್ತೆ, ಇದರಿಂದ ನಾವು ಯಾವೆಲ್ಲ ಒಂದು ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ ಅಂತ? ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ತುಂಬ ಕಾಮನ್ ಇದೆ. ಈಗ ನಾನು ಹೇಳಿದೆ, ಬಿಕಾಸ್ ಆಫ್ ಇವತ್ತಿಂದ ಲೈಫ್ ಸ್ಟೈಲ್, ಜೀವನ ಶೈಲಿ ಮತ್ತೆ ಫುಡ್ ಹ್ಯಾಬಿಟ್ಸ್ ಇಂದ. ಸೊ 2 types ಆಫ್ ಕಾನ್ಸ್ಟಿಪೇಷನ್ ಮಲಬದ್ಧತೆ ಇರ್ಬೋದು. ಒಂದು ಫಂಕ್ಷನಲ್, ಇನ್ನೊಂದು ಅಬ್ಸ್ಟ್ರಕ್ಟಿವ್. ಫಂಕ್ಷನಲ್ ಅಂದ್ರೆ ಪೇಷಂಟ್ಗೆ ಭಾವನೆನೇ ಬರೋದಿಲ್ಲ, ಮೋಷನ್ಸ್ ಅರ್ಜಿ ಬರೋದಿಲ್ಲ ಹೋಗ್ಲಿಕ್ಕೆ. ಯಾಕಂದ್ರೆ ದೊಡ್ಡ ಕರಳು ಏನಿರುತ್ತೆ ಅದರಲ್ಲಿ ಮಲ ಏನು ಮುಂದೆ ಹೋಗ್ಬೇಕು ಅಂದ್ರೆ ಅದು ಸ್ಲೋ ಆಗಿರುತ್ತೆ. ಅದಕ್ಕೆ ಅಂತಾರೆ ಡಿಲೇಡ್ ಕೊಲಾನ್ ಟ್ರಾನ್ಸಿಟ್ ಟೈಮ್ ಅಂತ. ಸೊ ಇನ್ನೊಂದಿದೆ ಅಬ್ಸ್ಟ್ರಕ್ಟಿವ್ ಅಲ್ಲಿ ಪೇಷಂಟ್ಗೆ ಅನ್ಸುತ್ತೆ ಹೋಗ್ಬೇಕಂತ, ಹೋದ್ಮೇಲೆ ಕೆಳಗಡೆ ಬಂದ್ಬಿಟ್ಟು ಅಬ್ಸ್ಟ್ರಕ್ಟ್ ಆಗ್ಬಿಡುತ್ತೆ. ಅಲ್ಲಿ ಒಂದು ಫ್ರೀಯಾಗಿ ಆಗಲ್ಲ. ಇದು ಲೇಡೀಸ್ ಅಲ್ಲಿ ತುಂಬಾ ಕಾಮನ್ ಇದೆ. ಯಾರ್ದೋ 2-3 ಡೆಲಿವರೀಸ್ ಆಗಿದೆ, ವಜಾನಲ್ ಡೆಲಿವರೀಸ್ ಆಗಿದೆ ಎಸ್ಪೆಷಲಿ, ಅವರಲ್ಲಿ ತುಂಬಾ ಕಾಮನ್ ಇದೆ. ಇಲ್ಲಿ ನೀವು ನೋಡ್ಬೋದು ಸ್ಕ್ರೀನ್ ಪರದೆ ಮೇಲೆ. ಇದು ಟೆಸ್ಟ್ ಮಾಡ್ತೀವಿ ನಾವು. ದಿಸ್ ಇಸ್ ಕಾಲ್ಡ್ MR ಡಿಫಿಕೋಗ್ರಫಿ. ಅಂದ್ರೆ ಕೆಳಗಿಂದ ಜೆಲ್ಲಿ ಹಾಕ್ಬಿಟ್ಟು ಪೇಷಂಟ್ಗೆ ಸ್ಟ್ರೇನ್ ಮಾಡ್ಲಿಕ್ಕೆ ಹೇಳ್ತೀವಿ. ಅಲ್ಲಿ 2 ಪಾಕೆಟ್ಸ್ ತಯಾರಾಗುತ್ತೆ. ಅಂದ್ರೆ ಪೇಷಂಟ್ ಸ್ಟ್ರೇನ್ ಮಾಡ್ತಾರೆ, ಬಟ್ ಮೋಷನ್ಸ್ ಹೊರಗಡೆ ಬರಲ್ಲ. ಸೊ ಅದು ಮುಂದ್ಗಡೆ ಒಂದು ಪಾಕೆಟ್ ಆಗಿ ಕೂತ್ ಬಿಡುತ್ತೆ, ಹಿಂದ್ಗಡೆ ಒಂದು ಪಾಕೆಟ್ ಆಗುತ್ತೆ. ಇಟ್ಸ್ ಕಾಲ್ಡ್ ಆಂಟೀರಿಯರ್ ಅಂಡ್ ಪಾಸ್ಟೀರಿಯರ್ ರೆಕ್ಟೋಸೀಲ್ ಅಂತ. ಬಹಳಷ್ಟು ಜನ ಮುಂದಿಂದ ತಳ್ಕೊಂಡು ಮಾಡ್ಬಿಡ್ತಾರೆ, ಬರಳಿಂದ ತಕ್ಕೊಳ್ತಾರೆ. ದಿಸ್ ಇಸ್ ಅಬ್ಸ್ಟ್ರಕ್ಟಿವ್ ಕಾನ್ಸ್ಟಿಪೇಷನ್. ಈ ಕಾನ್ಸ್ಟಿಪೇಷನ್ ನಾವು ಹೀಲಿಂಗ್ ಹ್ಯಾಂಡ್ಸ್ ಅಲ್ಲಿ ಸರ್ಜಿಕಲಿ ಕರೆಕ್ಟ್ ಮಾಡಬಹುದು, ಡಿಪೆಂಡಿಂಗ್ ಅಪಾನ್ ದ ಇದು.
ಎಸ್ ಡಾಕ್ಟರ್, ನೀವು ಅಂದ್ರೆ ಈಗ ಸರ್ಜರಿ ಅಂದ್ರೆ ಒಂದು ನಮ್ಗೆ ಒಂದು ಮಲಬದ್ಧತೆ ಅನ್ನೋದು ತುಂಬಾನೇ ಮೇಜರ್ ರೋಲಿಗೆ ಬಂದಾಗ ನಾವೇನು ಮಾಡೋದಕ್ಕೆ ಆಗೋದೇ ಇಲ್ಲ, ಸರ್ಜರಿನೇ ಇದಕ್ಕೆ ಕಾರಣ, ಈ ಒಂದು ಅನಾರೋಗ್ಯದಿಂದ ನಾನು ಹೊರಬರಬೇಕು ಅಂತಂದ್ರೆ ಸರ್ಜರಿ ಮಾಡಿಸ್ಕೊಳ್ಳೇಬೇಕು ಅಂತಂದಾಗ ಯಾವ ರೀತಿ ನಿಮ್ಮ ಹೀಲಿಂಗ್ ಹ್ಯಾಂಡ್ ಸೆಂಟರ್ ಅಲ್ಲಿ ಈ ಒಂದು ಸರ್ಜರಿಗೆ ದಾರಿ ಇದೆ? ಹೌದು, ಕಾನ್ಸ್ಟಿಪೇಷನ್ ಈ ಥರ ಅಬ್ಸ್ಟ್ರಕ್ಟಿವ್ ಇದ್ದಾಗ ನಾವು MR ಡಿಫಿಗೋಗ್ರಫಿ ಮಾಡ್ತೀವಿ. ಅದರಲ್ಲಿ ಮೈಲ್ಡ್ ಬಂತು, ಮಾಡ್ರೇಟ್ ಬಂತು ಅಂದರೆ ನಾವು 80 to 90% ಕಾನ್ಸ್ಟಿಪೇಷನ್ ಕಾನ್ಸರ್ವೇಟಿವ್ಲಿ ಟ್ರೀಟ್ ಮಾಡ್ಬೋದು. ಮೆಡಿಕೇಷನ್, ಔಷಧ, ಉಪಚಾರದಿಂದ ಪೇಷಂಟ್ ಸರಿ ಆಗ್ಬೋದು. ಡಯಟ್ ಚೇಂಜಸ್, ಆಮೇಲೆ ಸ್ವಲ್ಪ ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಸ್ ಎಲ್ಲ ಹೇಳಿಬಿಟ್ರೆ ಇದು ಇಂಪ್ರೂವ್ ಆಗುತ್ತೆ. ಬಟ್ 10% to 8% ಕೇಸಸಲ್ಲಿ ತುಂಬ ಜಾಸ್ತಿ ಇರುತ್ತೆ. ಪೇಷಂಟ್ ಇಷ್ಟು ಮಿಸರಬಲ್ ಇರ್ತಾರೆ, ಅವ್ರಿಗೆ ಬರಲು ಹಾಕ್ಕೊಂಡು ಒಳಗಡೆ ಟ್ರಾಮಾ ಆಗಿ ಒಂದು ಅಲ್ಸರ್ ಆಗುತ್ತೆ. ದಟ್ ಈಸ್ ಕಾಲ್ಡ್ SRUS ಅಂತ. ಈ ಥರ ಸ್ಟೇಜಸಲ್ಲಿ ವಿ ಡೂ ಸ್ಪೆಷಲ್ ಸರ್ಜರಿ ಕಾಲ್ಡ್ ಎಸ್ ಸ್ಟಾರ್ ಸರ್ಜರಿ ಅಂತ. ಸ್ಟಾರ್ ಅಂದರೆ ಇದೇನು ಪಾಕೆಟ್ಸ್ ಹೇಳಿದೆ ನಾನು ನಿಮಗೆ, ಈ 2 ಪಾಕೆಟ್ಸ್ಗೆ ನಾವು ಸ್ಟೇಪ್ಲರಿಂದ ತೆಗೆದುಬಿಡ್ತೀವಿ. 2 ಸ್ಟೇಪ್ಲರ್, ಒಂದೊಂದ್ಸಲ 3 ಸ್ಟೇಪ್ಲರು ಯೂಸ್ ಮಾಡಬೇಕಾಗತ್ತೆ. ಸೊ ಸ್ಟಾರ್ ಅಂದರೆ ಸ್ಟೇಪಲ್ಡ್ ಟ್ರಾನ್ಸ್ಏನಲ್ ರೆಕ್ಟಲ್ ರಿಸೆಕ್ಷನ್ ಅಂತ. ಅಂದರೆ ಇಟ್ಸ್ ಕಂಪ್ಲೀಟ್ ರೆಕ್ಟಲ್ ರಿಸೆಕ್ಷನ್. ಸೊ ಈ ಥರ ಏನು ಪಾಕೆಟ್ಸ್ ಲೂಸ್ ಆಗಿದೆ ಆ ಜಾಗ ನಾವು ಮೊದಲಿನ ಥರ ನಾರ್ಮಲ್ ಸಿಲಿಂಡ್ರಿಕಲ್ ಮಾಡ್ಕೊಡ್ತೀವಿ ಇದರಲ್ಲಿ. ಆ್ಯಂಡ್ ಪೇಷಂಟ್ಗೆ ತುಂಬ ರಿಲೀಫ್ ಇರುತ್ತೆ. 100% ಎಂದೂ ಆಗಲ್ಲ, ಬಟ್ ಪೇಷಂಟ್ಗೆ 50% ರಿಲೀಫ್ ಸಿಕ್ದ್ರೂ ತುಂಬ ಖುಷಿಯಾಗಿರ್ತಾರೆ. ಈ ಒಂದು ಓವರ್ ಆಲ್ ಪ್ರೊಸೀಜರ್ ಎಷ್ಟು ದಿನ ತಗೋಬಹುದು? ಅವರು ರೆಸ್ಟ್ ಅಲ್ಲಿ ಇರಬೇಕಾ? ಎಷ್ಟು ದಿನ ಬೇಕಾಗುತ್ತೆ ಸರ್ ಮತ್ತೆ ಅವರು ಒಂದು ನಾರ್ಮಲ್ ಕಂಡೀಷನ್ಗೆ ಬರೋದಕ್ಕೆ ಅಂತ? ಓಕೆ, ಇದರಲ್ಲಿ ಸುಮಾರು ಒಂದು 1 ತಾಸಲ್ಲಿ ಸರ್ಜರಿ ಆಗುತ್ತೆ. ಬೆಳಿಗ್ಗೆ ಅಡ್ಮಿಟ್ ಮಾಡಿಬಿಟ್ಟು ಸಾಯಂಕಾಲ ಇಲ್ಲಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಡಿಸ್ಚಾರ್ಜ್ ಮಾಡ್ಬೋದು. ಆಮೇಲೆ 2-3 ದಿವಸ ಸ್ವಲ್ಪ ಪೇನ್, ಸಮ್ ಡಿಸ್ಕಂಫರ್ಟ್, 1-2 ಡ್ರಾಪ್ಸ್ ಆಫ್ ಬ್ಲಡ್ ಈಸ್ ಎಕ್ಸ್ಪೆಕ್ಟೆಡ್, ಅದು ಬರುತ್ತೆ. ಆಮೇಲೆ 3ನೇ-4ನೇ ದಿನ ಅವ್ರ ಕೆಲ್ಸಕ್ಕೆ ಹೋಗ್ಬೋದು. ಯಾಕಂದರೆ ಹೊರಗಡೆಯಿಂದ ಏನೂ ವೂಂಡ್ಸ್ ಇರಲ್ಲ. ಅದಕ್ಕೆ ಪೇಷಂಟ್ ಕೂತ್ಕೊಳ್ಬೋದು, ಅದೇ ರಾತ್ರಿ ಚೇರ್ ಮೇಲೆ ಕೂತ್ಕೊಳ್ಬೋದು. ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಅದು ಒಳಗಡೆ ಅನಾಟಮಿ ಏನು ಅಂಗವಿಕಾರ ಇದೆ ಅದು ಕರೆಕ್ಟ್ ಮಾಡ್ತೀವಿ ಅಷ್ಟೇ. ಓಕೆ, ಎಸ್ ಡಾಕ್ಟರ್, ಮಾತಾಡ್ತೀನಿ ನಿಮ್ಮ ಜೊತೆ. ಎಸ್ ವೀಕ್ಷಕರೇ, ನೋಡೋದ್ರಲ್ಲ, ಮಲಬದ್ಧತೆ ಆಗಿರ್ಬೋದು, ಮೂಲವ್ಯಾಧಿ ಆಗಿರ್ಬೋದು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಇದೀವಿ. ಹಾಗೇನೆ ನೀವು ಹೀಲಿಂಗ್ ಆ್ಯಂಡ್ ಕ್ಲಿನಿಕ್ಗೆ ಭೇಟಿ ಕೊಡಬೇಕು ಅಂತ ಅಂದ್ಕೊಂಡಲ್ಲಿ JP ನಗರ್, ನಮ್ಮ ಬ್ಯಾಂಗ್ಳೂರ್ನ JP ನಗರ್ನಲ್ಲಿ ಒಂದು ಬ್ರಾಂಚ್ ಇದೆ. ಅಲ್ಲಿ ಹೋದ್ರೆ ನೀವು ಕನ್ಸಲ್ಟೆಂಟ್ ಸರ್ಜನ್ ಆಗಿರುವಂತ ಡಾಕ್ಟರ್ ವಿಶ್ವನಾಥನ್ ವೆಂಕಟೇಶನ್ ಅವರು ಸಿಗ್ತಾರೆ. ಆದಷ್ಟು ಬೇಗ ನೀವು ಅಲ್ಲಿ ಹೋಗಿ ಕನ್ಸಲ್ಟ್ ಮಾಡಿ ಅಂತ ಹೇಳ್ತಾ, ಎಸ್ ಡಾಕ್ಟರ್ ದೀಪಕ್, ಇನ್ನು ನಾವು ಈ ಒಂದು ಭಗಂಧರ ಅಥವಾ ನಾಳಿ ಹುಣ್ಣಿನ ಸಮಸ್ಯೆ ಬಗ್ಗೆ ಮಾತಾಡೋದಾದ್ರೆ ಯಾವೊಂದು ಕಾರಣಕ್ಕೆ ಈ ಒಂದು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ? ಕಾರಣ ಅಂದರೆ ನಾಳಿ ಹುಣ್ಣು ಅಥವಾ ಭಗಂಧರ ಅಂದರೆ ಫಿಸ್ಟುಲಾ ಇನ್ನೇನು. ಇದರಲ್ಲಿ ಪೇಷಂಟ್ಗೆ ನೋವು ಇರೋದಿಲ್ಲ, ಅದಕ್ಕೆ ತುಂಬ ತಿಂಗಳು ಹಂಗೆ ತೆಗಿತಾರೆ ಪೇಷಂಟ್, ಟ್ರೀಟ್ಮೆಂಟ್ ತಗೊಳ್ಳೋದಿಲ್ಲ. ಇದ್ರದ್ದು ಸಿಂಪ್ಟಮ್ ಅಂದರೆ ಒಂದು ಕುರು ಆಗಿರುತ್ತೆ, ಗುದದ್ವಾರದ ಪಕ್ಕದಲ್ಲಿ ಒಂದು ಕುರು ಇರುತ್ತೆ, ಅದರಿಂದ ಕಿವ ಸೋರ್ತಾ ಇರುತ್ತೆ. ಪೇಷಂಟ್ಗೆ ಅನ್ಸುತ್ತೆ ಇದು ಏನಾದರೂ ಒಂದು ಸ್ಕಿನ್ ಇನ್ಫೆಕ್ಷನ್ ಇರ್ಬೋದು ಅಂತ ಆ ಥರ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಬಟ್ ಇದು ಎಷ್ಟು ವರ್ಷ ಆದ್ರೂ ಹೀಲ್ ಆಗಲ್ಲ. ಯಾಕಂದರೆ ಇದು ಏನು ಕುರು ಇದೆ, ಗುದದ್ವಾರದ ಪಕ್ಕದಲ್ಲಿ ಏನು ಕುರು ಆಗಿರುತ್ತೆ, ದಿಸ್ ಇಸ್ ದ ಎಕ್ಸ್ಟರ್ನಲ್ ಓಪನಿಂಗ್. ಇದು ಒಂದು ಟ್ರ್ಯಾಕ್ ಇರುತ್ತೆ, ಈ ಟ್ರ್ಯಾಕ್ದು ಒಳಗಡೆ ಗುದದ್ವಾರದಲ್ಲಿ ಒಂದು ಓಪನಿಂಗ್ ಇರುತ್ತೆ ಇದರದ್ದು. ಸೊ ಈ ತರ ಒಂದು ಟ್ರ್ಯಾಕ್ ಇರುತ್ತೆ, ಇದಕ್ಕೆ ಫಿಸ್ಟುಲಾ ಅಂತಾರೆ. ಇದರಲ್ಲಿ ಸಿಂಪಲ್ ಫಿಸ್ಟುಲಾಸ್, ಕಾಂಪ್ಲೆಕ್ಸ್ ಫಿಸ್ಟುಲಾಸ್ 2 ವೆರೈಟಿ ಇದೆ. ಸಿಂಪಲ್ ಫಿಸ್ಟುಲಾಸ್ ಅಂದ್ರೆ ಗುದದ್ವಾರದ ಸಮೀಪದಲ್ಲಿ ಇರುತ್ತೆ ಅದು ಕುರು. ಆಮೇಲೆ ಕಾಂಪ್ಲೆಕ್ಸ್ ಅಲ್ಲಿ ಡಿಸ್ಟೆನ್ಸ್ ತುಂಬಾ ಜಾಸ್ತಿ ಇರ್ಬೋದು. ನಾವು ಸ್ವಲ್ಪ ಕೇಸಸ್ ಮಾಡಿದ್ದೀವಿ, 10 ಸೆಂಟಿಮೀಟರ್ ಇದೆ. ಮತ್ತೆ ಆಮೇಲೆ ತೊಡೆದ ಮೇಲ್ಗಡೆ ಅಲ್ಲೂ ನಾವು ನೋಡಿದ್ದೀವಿ ಎಕ್ಸ್ಟರ್ನಲ್ ಓಪನಿಂಗ್ ಇದೆ. ಈ ಥರ ಕೇಸಸ್ನು ಕೂಡ ನಾವು ನೋಡಿದ್ದೀವಿ. ಬಟ್ ಇದರದ್ದು ಕಾರಣ ಅಂದರೆ ಗುದದ್ವಾರದಲ್ಲಿ ಸ್ವಲ್ಪ ಗ್ರಂಥಿಗಳು ಇರ್ತವೆ, ಅದಕ್ಕಂತಾರೆ ಏನಲ್ ಗ್ಲ್ಯಾಂಡ್ಸ್. ಏನಲ್ ಗ್ಲ್ಯಾಂಡ್ಸ್ ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಇನ್ಫೆಕ್ಷನ್ ಆಗಿಬಿಟ್ಟು ಒಂದು ಕುರು ಆಗುತ್ತೆ, ಇಟ್ಸ್ ಕಾಲ್ಡ್ ಆಬ್ಸಸ್. ಆಬ್ಸಸ್ ಒಂದೊಂದ್ಸಲ ಮೋಸ್ಟ್ ಆಫ್ ದ ಟೈಮ್ ಅದು ಸೋರ್ಕೊಂಡು ಹೋಗ್ಬಿಡುತ್ತೆ. ಪೇಷಂಟ್ಗೆ ಅನ್ಸುತ್ತೆ ಆಯ್ತಪ್ಪ ಎಲ್ಲ ಮುಗಿದೋಯ್ತು, ಸರಿ ಆಯ್ತು ಅಂತ. ಆಮೇಲೆ ನೋಡಿದ್ರೆ ಒಂದು ಕುರು ಅಂದ್ರೆ ಒಂದು ವೂಂಡ್ ಇರುತ್ತೆ, ಅದರಿಂದ ಪಸ್ ಬರ್ತಾ ಇರುತ್ತೆ. ದಿಸ್ ಇಸ್ ಫಿಸ್ಟುಲಾ. ಒಂದೊಂದ್ಸಲ ಸರ್ಜನ್ ಡ್ರೈನ್ ಮಾಡ್ತಾನೆ, ಸರ್ಜನ್ ಡ್ರೈನ್ ಮಾಡೋದಕ್ಕೆ ಚಾನ್ಸಸ್ ಕಮ್ಮಿ ಇರುತ್ತೆ, ಬಟ್ ಅವಾಗ ಕೂಡ ಫಿಸ್ಟುಲಾ ಆಗ್ಬೋದು. ಓಕೆ, ಈ ಒಂದು ನಾಳಿ ಹುಣ್ಣಿಯನ್ನು ನಾವು ಮಾತಾಡ್ತಾ ಇದ್ದೀವಿ. ಒಂದು ಅನಾರೋಗ್ಯ ಸಮಸ್ಯೆ ಪ್ರತಿ ಸಲ ಮರುಕಳಿಸುತ್ತೆ ಅಂತ ಹೇಳ್ತಾ ಇರ್ತಾರೆ. ಅದೇ ನೀವು ಹೇಳ್ದಾಗ್ಲೇ ಒಳ್ಳೆ ಟ್ರೀಟ್ಮೆಂಟ್ ತಗೊಳ್ದೆ ನಾವು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಪ್ರತಿ ಸಲ ಕಾಣಿಸ್ಕೊಳ್ಳುತ್ತೆ ಅಂತ. ಹೇಗಿರುತ್ತೆ ಇದು ಟ್ರೀಟ್ಮೆಂಟ್ ಪ್ರೊಸೀಜರ್? ಯಾವ ರೀತಿ ಅವರೊಂದು ಎಚ್ಚರಿಕೆ ವಹಿಸಬೇಕು ಅಂತ? ನಿರ್ಲಕ್ಷ್ಯ ಮಾಡಬಾರ್ದು. ಈ ತರ ಒಂದು ಕುರು ಇದ್ರೆ ಇಮಿಡಿಯೇಟ್ಲಿ ತೋರಿಸ್ಬೇಕು. ಯಾಕಂದ್ರೆ ಸಿಂಪಲ್ ವೆರೈಟಿನೂ ಕಾಂಪ್ಲೆಕ್ಸ್ ಆಗ್ಬೋದು ಆಮೇಲೆ. ಸೊ ಇದರಲ್ಲಿ ಏನು ಪಾರಂಪರಿಕ ಆಪರೇಷನ್ ಇದೆ, ಕನ್ವೆನ್ಷನಲ್ ಆಪರೇಷನ್, ಅದರಲ್ಲಿ ಫಿಸ್ಟುಲೆಕ್ಟಮಿ ಅಂತ ಮಾಡ್ತಾರೆ. ಅಂದರೆ ಗುದದ್ವಾರದ ಒಂದು ಭಾಗ ತೆಗೆದು ಹಾಕ್ಬಿಡ್ತಾರೆ. ಅದರಲ್ಲಿ ತುಂಬ ದೊಡ್ಡ ಒಂದು ವೂಂಡ್ ಆಗ್ಬೋದು, ಬ್ಲಡ್ ಲಾಸ್ ಆಗ್ಬೋದು. ಅದರಿಂದ ಪೇಷಂಟ್ಗೆ ರಿಕವರಿ ಟೈಮ್
2-3 ವಾರ ರಜಾ ತಗೊಳ್ಬೇಕಾಗತ್ತೆ. ಮತ್ತು 2-3 ತಿಂಗಳು, ಒಂದೊಂದ್ಸಲ 6 ತಿಂಗಳು ಹಿಡಿತದೆ ಅದಕ್ಕೆ ಪೂರ್ಣ ರೆಸ್ಟ್ ಮತ್ತು ಮಾಯಕ್ಕೆ. ಬಟ್ ನಮ್ಮ ಹೀಲಿಂಗ್ ಹ್ಯಾಂಡ್ಸಲ್ಲಿ ನಾವು ಇದು ಲೇಸರ್ ಪದ್ಧತಿಯಿಂದ ಮಾಡ್ತೀವಿ. ಸಿಂಪಲ್ ಫಿಸ್ಟುಲಾ ಇದ್ರೆ ಅದರಲ್ಲಿ ಏನು ಮಾಡೋದು ಅಷ್ಟೇನಿರಲ್ಲ. ಲೇಸರ್ ಅಥವಾ ಯಾವುದೇ ಒಂದು ಕಾಟ್ರಿಯಿಂದ ಫಿಸ್ಟುಲಾಟಮಿ ಮಾಡಿ ಅದಕ್ಕೆ ಟ್ರೀಟ್ ಮಾಡ್ಬೋದು. ಕಾಂಪ್ಲೆಕ್ಸ್ ಇದ್ದರೆ ನಾವು 2 ಟೈಪ್ ಸರ್ಜರೀಸ್ ಮಾಡ್ತೀವಿ. ಒಂದು ಫಿಸ್ಟುಲಾ ಲೇಸರ್ ಕ್ಲೋಜರ್ ಅಂತ ನೀವು ಟಿವಿ ಪರದೆ ಮೇಲೆ ನೋಡ್ಬೋದು. ಇಂಟರ್ನಲ್ ಓಪನಿಂಗಿಂದ ಎಕ್ಸ್ಟರ್ನಲ್ ಓಪನಿಂಗ್ ತನಕ ನಾವು ಇದು ಲೇಸರ್ ಫೈಬರ್ ಹಾಕಿಬಿಟ್ಟು ಮೊದಲು ಪ್ರೋಬ್ ಮಾಡಿ ಎಷ್ಟು ಎಕ್ಸ್ಟೆಂಡ್ ನೋಡಿಬಿಟ್ಟು ಫೈಬರ್ ಹಾಕಿ ಅದು ನಾವು ಎನರ್ಜಿ ಡೆಲಿವರ್ ಮಾಡ್ತೀವಿ. ಸೊ ಅದರಿಂದ ಇದು ಟ್ರ್ಯಾಕ್ ಫುಲ್ ಸೀಲ್ ಆಗಿಬಿಡುತ್ತೆ, ಡಿಬ್ರೈಡ್ ಆಗುತ್ತೆ, ಅಂದರೆ ಎಲ್ಲ ಹೊಲ್ಸು ಬಂದ್ಬಿಡುತ್ತೆ ಹೊರಗಡೆ ಮತ್ತು ಸೀಲ್ ಆಗಿಬಿಡುತ್ತೆ. ಇದು ಫಿಲ್ಯಾಕ್ ಅಂತ. ಇನ್ನೊಂದು DLPL ಅಂತ ಮಾಡ್ತೀವಿ ನಾವು, ಅಂದರೆ ಡಿಜಿಟಲ್ ಲೇಸರ್ ಪ್ರಾಕ್ಸಿಮಲ್ ಲೈಗೇಷನ್ ಅಂತ. ಫಿಲ್ಯಾಕ್ DLPL ಇವೆರಡು ಒಂದು ಕಾಂಪ್ಲೆಕ್ಸ್ ಸರ್ಜರೀಸ್ಗೆ ಮಾಡ್ತೀವಿ. ಅದು ತುಂಬ ಚೆನ್ನಾಗಿ ರಿಸಲ್ಟ್ಸ್ ನೋಡಿದ್ದೀವಿ. ಎಲ್ಲ ಓಪನ್ ಮಾಡೋದಿಲ್ಲ, ಅದು ಸ್ಕಿನ್ ಎಲ್ಲ ಆ ಥರನೇ ಇರುತ್ತೆ. ಪೇಷಂಟ್ಗೆ ವಿದಿನ್ ಮಂತ್ ಆರ್ 2 ಮಂತ್ಸ್ ಸರಿ ಆಗ್ತಾರೆ. ಕೆಲಸಕ್ಕೆ 4-5 ದಿವಸ ಆದ್ಮೇಲೆ ಹೋಗ್ಬೋದು. ಒಂದ್ ಸ್ವಲ್ಪ ಆದಷ್ಟು ಅವರು ಅವರ ಒಂದು ಅನಾರೋಗ್ಯದ ಸಮಸ್ಯೆ ಬಗ್ಗೆ ಎಚ್ಚರ ವಹಿಸಿಕೊಂಡು ರೆಸ್ಟ್ ಮಾಡಿದ್ರೆ ಇದು ಕಂಪ್ಲೀಟ್ ಆಗಿ ಹೀಲ್ ಆಗುತ್ತೆ ಅಂತ ಹೇಳ್ತಾರೆ. ಓಕೆ ಡಾಕ್ಟರ್. ಎಸ್ ಡಾಕ್ಟರ್ ವಿಕ್ರಾಂತ್, ನಾವೀಗ ಸಾಕಷ್ಟು ಬಗ್ಗೆ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇನ್ನು ನಾವು ವೆರಿಕೋಸ್ ವೇನ್ಸ್, ಏನು ಒಂದು ಉಬ್ಬಿದ ರಕ್ತನಾಳಗಳು ಅಂತ ಕರಿತೀವಿ. ವೆರಿಕೋಸ್ ವೇನ್ಸ್ ಅಂದ್ರೆ ಏನು, ಯಾಕೆ ಈ ಒಂದು ಉಬ್ಬಿದ ರಕ್ತನಾಳಗಳ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ? Varicose vein means dilated, tortuous, swollen vein which is seen in leg. It can be in both or one leg. Why varicose vein occur? It is occur because valve do not function well. So vein get filled with blood and it become dilated. We call it varicose vein. It is more common in the people who stand for longer duration, like policemen, doctors, teachers and cooks. Main symptoms of varicose vein are pain in the leg, discoloration around the ankle, ulceration, and later stage it may bleed also. ಎಸ್ ಡಾಕ್ಟರ್ ದೀಪಕ್, ಏನು ಈ ಒಂದು ವೆರಿಕೋಸ್ ವೇನ್ಸ್ ಏನು ನಾವು ಉಬ್ಬಿದ ರಕ್ತನಾಳಗಳು ಅಂತ ಕರಿತೀವಿ, ಇದಕ್ಕೆ ಯಾವುದೇ ಒಂದು ಏಜ್ ಲಿಮಿಟ್ ಇದೆಯಾ? ಅಂದ್ರೆ ಸಣ್ಣವರಲ್ಲೂ ಕೂಡ ಕಾಣಿಸ್ಕೋಬಹುದಾ? ಹಾಗೇನೆ ಎಸ್ ಕಾಣಿಸ್ಕೊಳ್ಳುತ್ತೆ ಅನ್ನೋದೇ ಆದ್ರೆ ಇದಕ್ಕೆ ನಿಮ್ಮ ಹೀಲಿಂಗ್ ಹ್ಯಾಂಡ್ಸ್ ಕ್ಲಿನಿಕ್ ಅಲ್ಲಿ ಯಾವ ರೀತಿ ಒಂದು ಟ್ರೀಟ್ಮೆಂಟ್ ಇದೆ ಅಂತ ತಿಳಿಸ್ಕೊಡಿ. ಉಬ್ಬಿದ ರಕ್ತನಾಳಗಳು ಅಂದ್ರೆ ವ್ಯಾರಿಕೋಸ್ ವೇನ್ಸ್ ಅಡಲ್ಟ್ಸ್ ಮತ್ತೆ ಓಲ್ಡ್ ಏಜಲ್ಲೇ ಆಗುತ್ತೆ, ಸಣ್ಣ ಮಕ್ಕಳದೆಲ್ಲ ಆಗೋದಿಲ್ಲ. ಯೂಶಲಿ ಪ್ರೊಫೆಷನಲ್ ಹಜಾರ್ಡ್ ಇರುತ್ತೆ, ಅಂದರೆ ಲಾಂಗ್ ಸ್ಟ್ಯಾಂಡಿಂಗ್ ಯಾರ್ದೋ ಪ್ರೊಫೆಷನ್ ಇದೆ, ಟೀಚರ್ಸ್, ಸೇಲ್ಸ್ ಮ್ಯಾನ್, ಪೊಲೀಸ್ ಮ್ಯಾನ್, ಇವ್ರದ್ದು ಇದರಲ್ಲಿ ಇದು ತುಂಬ ಕಾಮನ್ ಇದೆ. ಇದರಲ್ಲಿ ನಾವು ಹೀಲಿಂಗ್ ಹ್ಯಾಂಡ್ಸಲ್ಲಿ ಮಾಡೋದಂದರೆ ಲೇಸರ್. ಸೊ ಒಂದು ಸೂಜೆ ಮುಖಾಂತರ ನಾವು ಕೆಳಗಿಂದು ಆ್ಯಂಕಲಲ್ಲಿ ಒಂದು ವೇನ್ ಕ್ಯಾನ್ಯುಲೇಟ್ ಮಾಡಿಬಿಟ್ಟು ಲೇಸರ್ ಫೈಬರ್, ಇದರಲ್ಲಿ ಸ್ಪೆಷಲ್ ಫೈಬರ್ಸ್ ಬರುತ್ತೆ. ಇಟ್ ಈಸ್ ಕಾಲ್ಡ್ ಫಿಲ್ಯಾಕ್ ಫೈಬರ್, ಇದು ವ್ಯಾರಿಕೋಸ್ ವೇನ್ ಫೈಬರ್ ಅಂತ. ಇದಕ್ಕೆ ನಾವು ಸೋನೋಗ್ರಫಿ ಗೈಡೆನ್ಸಿಂದ ಮೇಲ್ಗಡೆ ಇಲ್ಲಿ ತೊಡೆ ತನಕ ಪಾಸ್ ಮಾಡಿಬಿಟ್ಟು ಅದಕ್ಕೆ ನಾವು ಎಲ್ಲ ಫುಲ್ ವೆಸಲ್ ಸೀಲ್ ಮಾಡಿಬಿಡ್ತೀವಿ. ಆಮೇಲೆ ಸಣ್ಣ ಸಣ್ಣ ಏನೋ ವೆಸಲ್ಸ್ ಇರುತ್ತೆ, ಸ್ಪೈಡರ್ ವೇನ್ಸ್ ಅಂತಾರೆ, ರೆಟಿಕ್ಯುಲರ್ ವೇನ್ಸ್ ಅಂತಾರೆ, ಪರ್ಫೋರೇಟರ್ಸ್ಗೆಲ್ಲ ನಾವು ಸ್ಕ್ಲಿರೋಸೆಂಟ್ ಮತ್ತು ಫ್ಲಿಬೆಕ್ಟಮಿ ಅಂತ ಪ್ರೊಸೀಜರ್ ಮಾಡಿಬಿಟ್ಟು ವಿದೌಟ್ ಎನಿ ಕಟ್ಸ್, ಅಂದರೆ ನಮ್ಮದು ಗುರಿ ಏನಂದರೆ ಇದರಲ್ಲಿ ನಾವು ಕಟ್ಸ್ ಮಾಡದೆ ಪೇಷಂಟ್ಗೆ ಸರಿಪಡಿಸ್ತೀವಿ. ಆಮೇಲೆ ಸಾಯಂಕಾಲ ಇಟ್ಸ್ ಅ ಡೇ ಕೇರ್ ಥಿಂಗ್ ಪ್ರೊಸೀಜರ್, ಸಾಯಂಕಾಲ ಪೇಷಂಟ್ ಮನೆಗೂ ಹೋಗ್ಬೋದು. ಎಸ್ ವೀಕ್ಷಕರೇ, ಇನ್ನು ಹೀಲಿಂಗ್ ಹ್ಯಾಂಡ್ಸ್ ಕ್ಲಿನಿಕ್ನ ಬ್ರಾಂಚಸ್ ನೋಡೋದಾದ್ರೆ ನಾವು ಬ್ಯಾಂಗ್ಳೂರಲ್ಲಿ, ಪೂನಾ, ಮುಂಬೈ, ಹಾಗೆಯೇ ನಾಸಿಕ್, ಜೊತೆಗೆ ಜೈಪುರಲ್ಲಿ ಕೂಡ ಇದೆ. ಎಸ್ ಡಾಕ್ಟರ್, ಇನ್ನು ನಾವು ಹರ್ನಿಯಾ ಸಮಸ್ಯೆ ಬಗ್ಗೆ ಮಾತಾಡೋದಾದ್ರೆ ಯಾವ ಕಾರಣಕ್ಕೆ ಈ ಒಂದು ಹರ್ನಿಯಾ ಸಮಸ್ಯೆ ಬರುತ್ತೆ, ಹಾಗೇನೆ ಯಾರಲ್ಲಿ ಹೆಚ್ಚು ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನ ತಿಳಿಸಿ. ಹರ್ನಿಯಾ ಅಂದರೆ ಹೊಟ್ಟೆ ಮೇಲೆ ಆಗೋದೊಂದು ಕಾಯಿಲೆ. ಹೊಟ್ಟೆ ಮೇಲೆ ಇರೋದು ಮಾಂಸಖಂಡಗಳಲ್ಲಿ ಬಲಹೀನತೆ ಬಂದರೆ ಒಳಗಡೆ ಇರುವ ಅವಾಯುಗಳು, ಕರಳುಗಳು ಹೊರಗಡೆ ಬರೋದು ಪ್ರಯತ್ನ ಮಾಡುತ್ತೆ. ಅದಕ್ಕೆ ಅದು ಸ್ವೆಲ್ಲಿಂಗ್ ಬರುತ್ತೆ ಅಬ್ಡಾಮಿನಲ್ ವಾಲ್ ಮೇಲೆ, ಅದಕ್ಕೆ ಹರ್ನಿಯಾ ಅಂತಾರೆ. ಇದು ಹೊಕ್ಕಳದಲ್ಲಿ ಬಂದರೆ ಇದಕ್ಕೆ ಅಂಬಲಿಕಲ್ ಹರ್ನಿಯಾ, ಹೊಕ್ಕಳ ಮೇಲೆ ಬಂದರೆ ಇದಕ್ಕೆ ಎಪಿಗ್ಯಾಸ್ಟ್ರಿಕ್ ಹರ್ನಿಯಾ, ತೊಡೆದ ಮೇಲ್ ಭಾಗದಲ್ಲಿ ಬಂದರೆ ಇದಕ್ಕೆ ಇಂಗ್ವಾನಲ್ ಹರ್ನಿಯಾ ಅಂತಾರೆ. ಇದು ಪ್ರೆಗ್ನೆನ್ಸಿಯಲ್ಲೂ ಕೂಡ ತುಂಬ ಕಾಮನ್. ಪ್ರೆಗ್ನೆನ್ಸಿಯಲ್ಲಿ ಅಂಬಲಿಕಲ್ ಹರ್ನಿಯಾಸ್, ಯಾಕಂದರೆ ಎಲ್ಲ ಮಸಲ್ ಸ್ಟ್ರೆಚ್ ಆಗುತ್ತೆ, ಅದರಿಂದ ಹೊಕ್ಕಳ ಹರ್ನಿಯಾ ಫಿಮೇಲ್ಸ್ ಅಲ್ಲಿ ತುಂಬ ಕಾಮನ್. ಮತ್ತು ಆಮೇಲೆ ಇದೇನು ಹೊಟ್ಟೆ ಓಪನ್ ಮಾಡಿಬಿಟ್ಟು ಏನು ಆಪರೇಷನ್ ಮಾಡ್ತಾರೆ, ಸಿಸರಿನ್ ಸೆಕ್ಷನ್ಸ್, ಅದರಲ್ಲಿ ಕೂಡ ಹರ್ನಿಯಾಸ್ ಆಗ್ಬೋದು. ಅದಕ್ಕೆ ಇನ್ಸಿಷನಲ್ ಹರ್ನಿಯಾಸ್ ಅಂತಾರೆ. ಓಕೆ, ಇದಕ್ಕೆ ಇನ್ನು ನಿಮ್ಮ ಒಂದು ಹೀಲಿಂಗ್ ಹ್ಯಾಂಡ್ಸ್ ಕ್ಲಿನಿಕ್ ಅಲ್ಲಿ ಟ್ರೀಟ್ಮೆಂಟ್ ಯಾವ ರೀತಿ ಇರುತ್ತೆ? ಟ್ರೀಟ್ಮೆಂಟ್ ನೋಡಿ ಯಾವ ಥರ ಟ್ರೀಟ್ಮೆಂಟ್ ಮಾಡ್ಬೋದು ಅಂದರೆ, ಒಂದು ಟ್ರೆಡಿಷ್ನಲ್ ರಿಪೇರ್, ಅದರಲ್ಲಿ
ಎಲ್ಲ ಹರ್ನಿಯಾದಲ್ಲಿ ಒಂದು ನಾವೇನು ಮಾಡ್ತೀವಿ ಅಂದರೆ ಅದು ಕರಳುಗಳು ಕಂಟೆಂಟ್ಸ್ ಇರುತ್ತೆ ಅದಕ್ಕೆ ಒಳಗಡೆ ಹೊಟ್ಟೆ ಒಳಗಡೆ ಪುಷ್ ಮಾಡಿಬಿಟ್ಟು ಅದೇನು ವೀಕ್ನೆಸ್ ಇದೆ, ಬಲಹೀನತೆ ಇದೆ, ಅದಕ್ಕೆ ರೀಇನ್ಫೋರ್ಸ್ ಮಾಡ್ಲಿಕ್ಕೆ ಒಂದು ಜಾಳಿ, ಒಂದು ನೆಟ್ ಹಾಕ್ತೀವಿ, ಅದಕ್ಕಂತಾರೆ ಮೆಶ್. ಇದು ಲ್ಯಾಪ್ರೋಸ್ಕೋಪಿಕಲಿ ಮಾಡ್ಬೋದು. ಟ್ರೆಡಿಷನಲ್ ರಿಪೇರಲ್ಲಿ ತುಂಬ ದೊಡ್ಡದಾಗಿ ಓಪನ್ ಮಾಡಿಬಿಟ್ಟು ಮಾಡಬೇಕಾಗತ್ತೆ. ಲ್ಯಾಪ್ರೋಸ್ಕೋಪಿ ಚೆನ್ನಾಗಿದೆ, ಅದರಲ್ಲಿ ಸ್ವಲ್ಪ ರಿಕರೆನ್ಸ್ ಚಾನ್ಸಸ್ ಇದೆ. ನಾವು ಮಾಡೋದೇನೆಂದರೆ 3D ಹರ್ನಿಯಾ ರಿಪೇರ್ ಅಂತ. 3D ಹರ್ನಿಯಾದಲ್ಲಿ ನಾವು ಇದು ಏನು ಮಸಲ್ಸ್ ಇದೆ, ಮಾಂಸಖಂಡಗಳ ಹಿಂದ್ಗಡೆ ಏನೋ ಒಂದು ಪೆರಿಟೋನಿಯಂ ಅಂತ ಒಂದು ಥಿನ್ ಲೇಯರ್ ಬರುತ್ತೆ, ಅದರಲ್ಲಿ ಒಂದು ಪ್ಲೇನ್ ಮಾಡಿಬಿಟ್ಟು ಅಲ್ಲಿ ನಾವು ಮೆಶ್ ಹಾಕ್ತೀವಿ. ಇಟ್ ಈಸ್ ಅ 3-dimensional ಮೆಶ್. ಇದು ಎಸ್ಪೆಷಲಿ ಫಾರ್ ಇಂಗ್ವಾನಲ್ ಹರ್ನಿಯಾಸ್ ಮಾಡ್ತೀವಿ. ಇದರಲ್ಲಿ ನೀವು ಟಿವಿ ಪರದೆ ಮೇಲೆ ನೋಡ್ಬೋದು, ಇದೇನು ಪ್ಲಗ್ ಇದೆ ಅದು ಡಿಫೆಕ್ಟ್ ಅಲ್ಲಿ, ಅದೇನು ವೀಕ್ನೆಸ್ ಇದೆ ಅದರಲ್ಲಿ ಗಟ್ಟಿಯಾಗಿ ಕೂತ್ ಬಿಡುತ್ತೆ. ಆಮೇಲೆ ಇದ್ರದ್ದು ಅಡ್ವಾಂಟೇಜ್ ಏನಂದ್ರೆ ಡೇ ಕೇರ್ ಇದೆ. ಇನ್ಸಿಷನ್ ಅಂದ್ರೆ ಕಟ್ ಏನೋ ತಗೊಳ್ತೀವಿ, ಅದು ಇಟ್ಸ್ ಓಪನ್ ಸರ್ಜರಿ, ಬಟ್ ಸ್ಮಾಲ್ ಕಟ್ ಇಂದ ಮಾಡ್ಬೋದು. ಆಮೇಲೆ ರಿಕವರಿ ತುಂಬಾ ಚೆನ್ನಾಗಿದೆ. ಸಾಯಂಕಾಲ ಪೇಷಂಟ್ ನಡೀತಾ ಇರ್ತಾರೆ ಅಂಡ್ ನೆಕ್ಸ್ಟ್ ಡೇ ಇಲ್ಲಿದ್ರೆ ಸೇಮ್ ನೈಟ್ ಡಿಸ್ಚಾರ್ಜ್ ಮಾಡ್ತೀವಿ ನಾವು ಫಾರ್ ಇಂಗ್ವಾನಲ್ ಹರ್ನಿಯಾಸ್. ಆಮೇಲೆ ಇದೇನು ಇನ್ಸಿಷನಲ್ ಹರ್ನಿಯಾಸ್ ಇದೆ, ಆಮೇಲೆ ಇದು ಎಪಿಗ್ಯಾಸ್ಟ್ರಿಕ್ ಹರ್ನಿಯಾ, ಇದು ಸಣ್ಣ ಸಣ್ಣ ಹರ್ನಿಯಾಗಿ ಕೂಡ ಮಾಡ್ಬೋದು ನಾವು. ಎಪಿಗ್ಯಾಸ್ಟ್ರಿಕ್ ಮತ್ತು ಅಂಬಲಿಕಲಲ್ಲೂ ಈ ಮೆಶ್ ಹಾಕ್ಬೋದು. ಬಟ್ ತುಂಬಾ ದೊಡ್ಡದಿದ್ರೆ ನಾವು ಇನ್ನೊಂದು ಮೆಶ್ ಇದೆ, ಆಕ್ಟೋಮೆಶ್ ಅಂತ, ಅದನ್ನು ಆ ಪ್ಲೇನಲ್ಲಿ ಹಾಕ್ತೀವಿ. ಅಂದ್ರೆ ಮಾಂಸಖಂಡಗಳ ಬ್ಯಾಕ್ ಸೈಡ್ ಅಲ್ಲಿ ಏನು ಪ್ಲೇನ್ ಬರುತ್ತೆ ಅದರಲ್ಲಿ ಆಗ್ತದೆ. ಅದೇ ಅಡ್ವಾಂಟೇಜ್. ಸೊ ಪೇಷಂಟ್ ರಿಕವರಿ ತುಂಬಾ ಚೆನ್ನಾಗಿರುತ್ತೆ. ಏನು ಈ ಒಂದು 3D ಮೆಶ್ ರಿಪೇರ್ ಸರ್ಜರಿ ಆದ್ಮೇಲೆ ಪೇಷಂಟ್ ಸಾಕಷ್ಟು ದಿನ ರೆಸ್ಟ್ ತಗೋಬೇಕಾಗತ್ತಾ, ಹೇಗೆ ಅಂತ? ಇಂಗ್ವಾನಲ್ ಹರ್ನಿಯಾಸ್ ಅಂದ್ರೆ ಮೋಸ್ಟ್ ಕಾಮನ್ ಹರ್ನಿಯಾ ಆಗೋದು ಅಂದ್ರೆ 80% ಆಗೋದು ತೊಡೆ ಮೇಲ್ಗಡೆ ಇರೋದು. ಸಣ್ಣ ಚಿಕ್ಕ ಮಗುದಲ್ಲೂ ಅದು ಆಗುತ್ತೆ, ಬಟ್ ಅದರಲ್ಲಿ ಮೆಶ್ ಹಾಕೋದೇನು ಅವಶ್ಯಕತೆ ಇರಲ್ಲ. ಅಡಲ್ಟ್ಸ್ ಅಲ್ಲಿ ಕಾಮನ್ ಇರೋದು ಇಂಗ್ವಾನಲ್ ಹರ್ನಿಯಾಸ್. ಸೊ ಈ ಹರ್ನಿಯಾ ಆಪರೇಷನ್ ನಾವು ಲೋಕಲ್ ಎನಸ್ಥೀಶಿಯಾ ಅಲ್ಲಿ ಮಾಡ್ತೀವಿ, ಒಂದೊಂದ್ಸಲ ಸ್ಪೈನಲ್ ಕೊಟ್ಟು ಮಾಡ್ತೀವಿ. ಮತ್ತೆ ಇದು ರಿಕವರಿ ತುಂಬಾ ರ್ಯಾಪಿಡ್ ಆಗಿರುತ್ತೆ. ಆಮೇಲೆ ಸೇಮ್ ಡೇ ಕೇರ್ ಅಲ್ಲಿ ಡಿಸ್ಚಾರ್ಜ್ ಮಾಡ್ಬೋದು. 2-3ನೇ ದಿವಸ ಕೆಲ್ಸಕ್ಕೆ ಹೋಗ್ಬೋದು. ಸ್ಟಿಚಸ್ ಇರುತ್ತೆ, ಸ್ಟೇಪಲ್ಸ್ ಇರುತ್ತೆ, ಅದು 8ನೇ ದಿವಸ 10ನೇ ದಿವಸ ತೆಗಿಬಹುದು, ಆರಾಮಾಗಿ ಆಫೀಸ್ಗೆ ಹೋಗ್ಬೋದು. ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಅಂದ್ರೆ ರಿಕರೆನ್ಸ್ ತುಂಬಾ ಕಮ್ಮಿ ಇದೆ. ಮತ್ತೆ ಆಗೋದು ಪುನಃ ಆಗೋದೇ ಭಯ ಇರುತ್ತೆ ಎಲ್ಲರಿಗೆ, ಅದು ಆಗೋದೇ ಇಲ್ಲ ಇದರಲ್ಲಿ, ಅಂದ್ರೆ ತುಂಬಾ ಕಮ್ಮಿ ಇದೆ ಚಾನ್ಸಸ್. ಓಕೆ ಡಾಕ್ಟರ್, ಮಾತಾಡ್ತೀನಿ ನಿಮ್ಮ ಜೊತೆ. ಎಸ್ ಡಾಕ್ಟರ್ ವಿಕ್ರಾಂತ್, ಓವರ್ ಆಲ್ ನಾವು ಒಂದು ಅನಾರೋಗ್ಯದಿಂದ ಬಳಲೋದನ್ನ ಅವಾಯ್ಡ್ ಮಾಡಬೇಕು ಅಂತ ಆದ್ರೆ ನಮ್ಮ ಇವತ್ತಿನ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಲೈಫ್ ಸ್ಟೈಲ್ ಆಗಿರ್ಬೋದು, ಯಾವ ರೀತಿ ಇರಬೇಕು ಅಂತ ಹೇಳ್ತೀರಾ? To avoid these kind of complications like piles, fissure and fistula, one should add high fiber diet which includes green vegetables, fruits, dry fruits. They can add ghee in their food, buttermilk they can have, even they can have curd also. 4 to 5 liter water in a day, and one should avoid having processed preservative foods, untimely food and excess eating also. ಓಕೆ ಡಾಕ್ಟರ್ ದೀಪಕ್, ಕಾರ್ಯಕ್ರಮಕ್ಕೆ ಬಂದು ಈ ಒಂದು ಮೇನ್ ಮೂಲವ್ಯಾಧಿ ಆಗಿರ್ಬೋದು, ಮಲಬದ್ಧತೆ, ಹೀಗೆ ಸಾಕಷ್ಟು ಅನಾರೋಗ್ಯದ ಸಮಸ್ಯೆ ಬಗ್ಗೆ ಒಳ್ಳೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದ. ಥ್ಯಾಂಕ್ ಯು. ಇನ್ನು ನಿಮಗೂ ಡಾಕ್ಟರ್ ವಿಕ್ರಾಂತ್ ಧನ್ಯವಾದ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ಅನಾರೋಗ್ಯದ ಸಮಸ್ಯೆ ಬಗ್ಗೆ ನಾವಿವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಿದ್ವಿ. ನಾನು ಆಗ್ಲೇ ಕೂಡ ಹೇಳಿದೆ, ಹೀಲಿಂಗ್ ಹ್ಯಾಂಡ್ಸ್ ಕ್ಲಿನಿಕ್ಗೆ ಹೋದ್ರೆ ನೀವು ಮೇಜರ್ ಆಗಿ ನಿಮಗೆ ಕನ್ಸಲ್ಟೆಂಟ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ವಿಶ್ವನಾಥನ್ ವೆಂಕಟೇಶನ್ ಸಿಗ್ತಾರೆ. ಅವ್ರ ಜೊತೆ ಅಸಿಸ್ಟೆಂಟ್ ಸರ್ಜನ್ ಆಗಿರುವಂತಹ ಡಾಕ್ಟರ್ ವಿಕ್ರಾಂತ್ ಅವರು ಕೂಡ ಸಿಗ್ತಾರೆ. ಆದಷ್ಟು ಬೇಗ ಭೇಟಿ ಮಾಡಿ ನೀವು ಯಾವುದಾದ್ರೂ ಈ ಒಂದು ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಸೂಕ್ತವಾದ ಸಲಹೆ ಹಾಗೂ ಪರಿಹಾರವನ್ನ ಕಂಡುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಹಲೋ ಡಾಕ್ಟರ್ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದ.